ಎಲ್ಲ ಕರ್ಕೊಂಡೋಗಿ ಚೈನ್ ಎಲ್ಲ ಕಿತ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು. ಏನನ್ನತ್ತೆ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಫುಡ್ಡು. ಒಂಥರ ಆಗ್ತಾನೆ ಇರಲಿಲ್ಲ ನನಗೆ. ಫುಲ್ ಕೆಮ್ಮು, ತಲೆನೋವು, ಗಂಟ್ಲು ನೋವು, ಜ್ವರ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಬನ್ನಿ, ಇವತ್ತು ನನ್ನ ಡೇ ಮೇಲೆ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನೇನಾಗುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ. ನನ್ನ ಜೊತೆ ಇರೋದು ಧ್ರುವ, ಆಕಾಶ್. ನಾವಿವಾಗ ಆಸ್ ಇಟ್ ಈಸ್ ಶುಕ್ರವಾರ ಇವತ್ತು ಯಾರನ್ನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ನಮ್ಮಮ್ಮ ಹೊರಗಡೆ ಹೋಗ್ಬೇಕು, ಅವ್ರಿಗೆ ಏನೋ ಶಾಪಿಂಗ್ ಮಾಡಬೇಕಂತೆ. ಮದುವೆ ಇದೆ, ಆ ಮದುವೆಗೆ ಹೋಗಬೇಕು. ಅದಕ್ಕೆ ವ್ಯಾನಿಟಿ ಬ್ಯಾಗ್ ಎಲ್ಲ ಬೇಕು ಅಂತಿದ್ರು. ಸೊ ಅದನ್ನು ಸಂಜೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬನ್ನಿ ಹೋಗೋಣ. ನಾನು ಯಾವಾಗಲೂ ಬರೋದು ಗಂಗಮ್ಮ ಟೆಂಪಲ್ಗೆ ಮತ್ತು ನರಸಿಂಹಸ್ವಾಮಿ ಟೆಂಪಲ್ಗೆ. ಇದಿರೋದು ಮಲ್ಲೇಶ್ವರಮಲ್ಲಿ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನಕ್ಕೆ ಬಂದ್ವಿ, ಒಳ್ಳೆ ದರ್ಶನ ಆಯಿತು. ನಾಷ್ಟ ಮಾಡಿಲ್ಲ, ನಂಗೆ ಹುಷಾರಿಲ್ಲ. ಸೊ ಹೋಗಿ ಇಡ್ಲಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ. ಫುಲ್ ಸುಸ್ತಾಗ್ತದೆ, ಬಟ್ ಆದರೆ ಒಳ್ಳೆ ದರ್ಶನ ಆಯಿತು, ಅದೊಂದು ಖುಷಿ. ಬನ್ನಿ ಹೋಗೋಣ. ಸೊ ಹೊಟ್ಟೆ ಹಸಿಯುತ್ತಲ್ಲ, ನಾಷ್ಟ ಮಾಡಬೇಕು. ಬಂದಿದ್ದೀನಿ ನಾನು. ಇಂಟರ್ನ್ಯಾಷನಲ್ ಫುಡ್ಡು. ಹುಷಾರಿಲ್ದಿದ್ದಾಗ ಇದೇ ಗತಿ. ಬೇರೆ ಏನು ತಿನ್ಬೇಕು ಅನಿಸ್ತಲ್ಲ. ಆ್ಯಕ್ಚುಲಿ ವೀಣಾ ಸ್ಟೋರ್ಸಲ್ಲಿ ಇಡ್ಲಿ ತಿನ್ಬೇಕು ಅಂದ್ಕೊಂಡೆ, ಬಟ್ ಅದು 12 o'clock ಕ್ಲೋಸು. ಇವಾಗ 12 ಕ್ಲೋಸ್ ಆಗಿದೆ. ತಿಂದು ಮುಗಿಸಿದ್ವಿ. ಒಳ್ಳೆ ಕಷಾಯ ಕುಡಿದೆ. ಆ ಗಂಟ್ಲು ಇದಿರೋದಕ್ಕೂ ಸ್ವಲ್ಪ ಆರಾಮಾಯಿತು. ಮನೆಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ತೊಗೊಳ್ಳೋಣ. ಸ್ಟುಡಿಯೋಗೆ ಹೋಗಬೇಕು, ನೋಡ್ತೀನಿ. ಸಂಜೆ ಮಮ್ಮಿನ ಬೇರೆ ಆಚೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಮಲ್ಲೇಶ್ವರಂ ನೀರು ಕರ್ಕೊಂಡ್ಬರ್ಬೇಕು. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಬಾಯ್. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸ್ಯಾಂಕಿ ಟ್ಯಾಂಕ್ ಹತ್ರ ಒಳ್ಳೆ ಕಿರಿಕ್ ನಡೀತಿತ್ತು. ಅದು ಇವರಿಬ್ಬರ ಮಧ್ಯೆ ನಾವು ಯಾಕೆ ಹೋಗೋದು ಅಂತ ಅಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ನೋಡಿ ವಾಪಸ್ಸು ನಾವು ಹೊರಟ್ವಿ ಅಲ್ಲಿಂದ. ರೋಡಲ್ಲಿ ಬರ್ಬೇಕಾದ್ರೆ ಒಳ್ಳೆ ಕಿರಿಕು. ಮುಟ್ಬಿಟ್ಟು ಹೋಗ್ಬಿಡ್ತೀಯ ಮನೆಗೆ ನೀನು ತಡೆಯಲ್ಲ ಹೊಡಿತಾರೆ. ಏನಪ್ಪ ನಮ್ಮ ಜನ ಬರೀ ಜಗಳ ಕಲ್ಬಿಡ್ತಾರೆ. ಕಾರಣ ಮನೆಗೆ ಹೋದರೆ ಹೆಂಡತಿ ಹತ್ರ ಜಗಳ, ಆಚೆ ಬಂದರೆ ಜನಗಳ ಹತ್ರ ಜಗಳ, ಆಫೀಸ್ಗೆ ಹೋದರೆ ಎಂಪ್ಲಾಯ್ಗಳ ಹತ್ರ ಜಗಳ. ನಾವು ನನ್ನ ಮಗಳು ಆಮೇಲೆಲ್ಲ ಕರ್ಕೊಂಡೋಗಿ ಚೈನ್ ಎಲ್ಲ ಕಿತ್ಕೊಂಡಿದ್ರೆ ಏನು ಮಾಡಬೇಕಿತ್ತು. ಎಲ್ಲ ಒಳ್ಳೆಯವ್ರು ಇರ್ತಾರೆ ಅಂತ. ಅಯ್ಯೋ ಬಿಡಮ್ಮ, ನಮಗೆ ದೇವ್ರ ದಯ ಇದ್ರೆ ಇಲ್ಲ. ನಮ್ಮಮ್ಮ ಅಜ್ಜಿ ಮನೆಗೆ ಹೋಗಿದ್ರು. ನನ್ನ ತಮ್ಮಂಗೆ ಆಟೋ ಬುಕ್ ಮಾಡೋದ್ರೆ ರ್ಯಾಪಿಡೋ ಬುಕ್ ಮಾಡ್ಬಿಟ್ಟವನ್ನೇ. ಅಲ್ಲಿ ಯಾರೋ ಬಂದು ನಿಂತಿದ್ರಂತೆ. ಅವಾಗ ನಮ್ಮ ಅಜ್ಜಿ ಕೇಳಿದಂತೆ ಯಾರದು ಅಂತ. ಆಟೋದಲ್ಲಿ ಬೈಕಲ್ಲಿ ಇಳಿದ ತಕ್ಷಣ ಅಜ್ಜಿ ಬತ್ತಾಯ್ತು ಹಿಂಗೆ. ನನಗೆ ಒಂಥರ ಶಾಕ್ ಆಯ್ತು. ಯಾರದು, ಯಾರ ಜೊತೆ ಬಂದೆ ಅಂತ ಕೇಳ್ತೈತಿ. ಯಾರವನು ಅಂತ. ಅಯ್ಯೋ ಅಮ್ಮ ಅವ್ರ ಆಟೋದವ್ರು ಅಂತ ಕಣಮ್ಮ, ಬೈಕ್ನವ್ರು ಅಂತಾರೆ. ಈಗ ಆಟೋ ಥರನೇ ಬೈಕಲ್ಲಿ ಕೂರ್ಸಿ ಇಂಥದ್ರಲ್ಲೆಲ್ಲ ಯಾಕೆ ಬಂದೆ ಬೇರೆ ಹುಡುಗನ ಜೊತೆ ಅಂತ ಬೈತೈತೆ. ಹಾಯ್ ಗಾಯ್ಸ್, ತುಂಬ ಅಂದರೆ ತುಂಬ ಜ್ವರ ಬಂದ್ಬಿಟ್ಟಿತ್ತು. ಆಮೇಲೆ ಸರಿ ಹೋದೆ. ಇವಾಗ ಆರಾಮಾಗಿದ್ದೀನಿ. ಸ್ವಲ್ಪ ತಲೆನೋವು ಇದೆ ಅಷ್ಟೇ, ಜ್ವರ ಎಲ್ಲ ಏನಿಲ್ಲ, ಕಮ್ಮಿ ಆಗಿದೆ. ಸೊ ಐಮ್ ಓಕೆ. ನಮ್ಮಮ್ಮಗೆ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ಬೇಕು, ವ್ಯಾನಿಟಿ ಬ್ಯಾಗ್ ಏನೋ ಬೇಕು ಅಂತಂದರು ಅಂತ ಅಂದೆ ಅಲ್ವಾ. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ತೊಗೊಂಡೇ ಬಂದುಬಿಟ್ಟವ್ರೆ ಇವರೇ. ಮಲ್ಲೇಶ್ವರಂ ಕರ್ಕೊಂಡು ಹೋಗೋಣ ಅಂತ ಇದ್ದೇನೆ. ಇನ್ನು ಪರವಾಗಿಲ್ಲಪ್ಪ, ನೆಕ್ಸ್ಟ್ ಟೈಮ್ ಹೋಗೋಣ. ಇವಾಗ ಸಂಜೆ ನಗರಲ್ಲಿ ಏನೋ ಚಿಕ್ಕ ಶಾಪಿಂಗ್ ಮಾಡ್ಕೊ. ಒಟ್ಟಿನಲ್ಲಿ ನೀನು ಮಾಡ್ಬೇಕು ಶಾಪಿಂಗು. ಹೌದು, ಮದುವೆಗೆ ರೆಡಿ ಆಗ್ಬೇಕಲ್ಲ. ಒಂದು ಮದುವೆ ಇದೆ ಅಂತ ಗೈಸ್. ಆ ಮದುವೆಗೆ ನಮ್ಮ ಅಮ್ಮ ಶಾಪಿಂಗ್ ಮಾಡ್ಕೊ ಅಂದರೆ ಎಲ್ಲ ಏನೇನೋ ತೊಗೊಬೇಕಂತೆ. ಈ ಹೆಣ್ಮಕ್ಳದ್ದು ಇರುತ್ತಲ್ಲ. ಸರಿ ಬನ್ನಿ ಹೋಗೋಣ. ಹೋಗಿ ಸಂಜಯ್ ನಗರ್ ಎಲ್ಲ ಸುತ್ತಾಡಿಕೊಂಡು ಹಂಗೆ ಏನೋ ತಿನ್ಕೊಂಬರೋಣ. ಚಾಟ್ ಶೀಟಲ್ಲಿ ತಿನ್ನೋಣ ನಾವು. ಹಾಗೆ ಮನೆಗೂ ಮಕ್ಳಿಗೂ ಎಲ್ಲರಿಗೂ ತರೋಣ. ಏಕೆಂದರೆ ನನಗೆ ಅಡುಗೆ ಮಾಡೋಕ್ಕೆ ಹುಷಾರಿಲ್ಲ, ಬಂದಿದೆ. ಡವ್
ಇಲ್ಲ ಹೌದು ಹುಷಾರಿಲ್ಲ ಇಲ್ಲಿ. ನಮ್ಮ ಅಮ್ಮಾಯಿಂದಾನೆ ನಂಗೂ ಜ್ವರ ಬಂದಿದ್ದು. ಕೆಮ್ಮು ನಂಗೆ ಜ್ವರ ಬಂದಿಲ್ಲ, ಬರೀ ಕೆಮ್ಮು. ನಿನ್ನಿಂದನೇ ಕೆಮ್ಮು ಬಂದಿದ್ದು. ನನಗೂ ಗೊತ್ತಿಲ್ಲ, ಅದು ಹೌದಿರ್ಬೋದು. ಓಕೆ ಬನ್ನಿ ಹೋಗೋಣ, ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಕೊಂಬರೋಣ. ಏನು ಅದು ಬೇಕಾ ನಿಂಗೆ? ಹಾಂ 550 ಇದೆ. ಯಾವುದೋ ಪೌಡರ್ ತೊಗೊಂಡವ್ರೆ ಇಲ್ಲಿ. ಇದನ್ನ ಇದೇನಕ್ಕೆ ಮಮ್ಮಿ ನಿಂಗೆ? ಮಮ್ಮಿ ಎಲ್ಲಿಗೆ? ಫಂಕ್ಷನ್ ಅಲ್ಲಿ ಯಾರು ಅಪ್ಲೈ ಮಾಡ್ಕೊಂತಾರೆ ಅದನ್ನ? ಏನೋ ಹೇರ್ ಬ್ಯಾಂಡು ಹಣೆಬಟ್ಟು ಬೇಕು ಅಂದ್ಬಿಟ್ಟು ಇಲ್ಲಿ ಯಾವುದೋ 95 ಇದಕ್ಕೆ ತಗೊಂಡು 550 ರೂಪಾಯಿ ಅಂತ. ಅದು ಏನ್ ಬೇಕು ನಿಂಗೆ? ಗೈಸ್ 190 ರೂಪೀಸ್ ಇದು. 190. ಬರಲ್ಲ ಅಂದ್ರು ಶಾಪಿಂಗ್ ಕರ್ಕೊಂಬರ್ಬಾರ್ದಪ್ಪ. ಕರ್ಕೊಂಬಂದ್ರೆ ಅವರು ಲ್ಯಾವೆಂಡರ್ ಇದು. ಲ್ಯಾವೆಂಡರ್ ಪೌಡರ್. ಲ್ಯಾವೆಂಡರ್ ಏನನ್ನತ್ತೆ? ನಮ್ಮಮ್ಮ ಈಗಲೇ ಅಭ್ಯಾಸ ಮಾಡಿಸ್ತೀರ ನನಗೆ. ನಾನು ಹೆಂಡ್ತಿದ್ದೆ ಹೋದ್ರೆ ಹೆಂಗೆ ಮಾಡಿ ಬೇರೆ ಏನಾದರೂ ಬೇಕು. ಇದು ಸ್ಟಿಕ್ಕರ್ ಬೇಕು ಅಂದೆ. ಇನ್ನೂ ಹುಡುಕ್ತೇನೆ ಅವರೇ. ನೀವು ಹೆಣ್ಮಕ್ಳು ಬೇಕು ಸಿಗ ಹುಡ್ಕಲ್ಲ ಅಲ್ಲ? ಕನ್ಫ್ಯೂಷನ್ನು ಯಾಕೆ ತಗೋಗ? ನಾವು ಹಂಗ ಹುಡುಗರು ಹೋಗ್ತೀವಿ ಹಂಗೇನೆ ಸೀದಾ ಎತ್ಕೊಂತೀವಿ, ಬಿಲ್ ಮಾಡ್ತೀವಿ, ಬರ್ತೀವಿ. ನಾವು ಹೆಣ್ಮಕ್ಳು ಎಲ್ಲ ತಗೊಂಡು ಖುಷಿನಾ? ಅದ್ಯಾವುದೋ ಕಾಂಪ್ಯಾಕ್ಟ್ ಪೌಡ್ರ್ ಎತ್ಕೊಂಡವ್ರೆ, ಯೂಸ್ ಮಾಡಲ್ಲ, ಏನಿಲ್ಲ, ಎಷ್ಟು ಬಿಡ್ತಾರೆ, ಒಂದೇ ಒಂದ್ಸರಿ ಮಾಡೋದು, ಅದನ್ನೆಲ್ಲ ಅದೆಲ್ಲೋ ಇಟ್ಟಾಡ್ತಾ ಇರುತ್ತೆ. ಜಾಸ್ತಿ ಯೂಸ್ ಮಾಡೋದು ಯಾವತ್ತೋ ಒಂದು ಫಂಕ್ಷನ್. ಯೂಸ್ ಇಲ್ಲ, ಸುಮ್ಮನೆ ತೊಗೊಂಡು ಏನಕ್ಕೆ ವೇಸ್ಟು? 550 ರೂಪೀಸ್ ಅಂತ ಇದು. ಯೂಸ್ ಸುಮ್ಮನೆ 550 ರೂಪೀಸ್ ಕೊಡೋಣ, ಅದೆಲ್ಲ ಪ್ರಾಬ್ಲಮ್ ಅಲ್ಲ. ಕೊಡೋದ್ರೆ ಅದನ್ನು ಒಂದ್ಸರಿ ಯೂಸ್ ಮಾಡಿ ಎಸೆಯೋಕ್ಕೆ ಯಾಕೆ ಕೊಡ್ಬೇಕಲ್ಲ ಮಮ್ಮಿ? ನೀನು ಹಂಗೆ ತಾನೇ ಮಾಡೋದು, ಒಂದ್ಸಲ ಯೂಸ್ ಮಾಡಿ ಎಸೀತು ತಾನೆ, ಯಾವುದನ್ನು ಕರೆಕ್ಟಾಗಿ ಇಟ್ಕೊಳ್ಳಲ್ಲ ತಾನೆ. ಹೋಗೋಣ ಹೋಟ್ಲಿಗೆ. ಇಲ್ಲಿ ಒಂದು ಹೋಟ್ಲಿದೆ, ಸೊ ಅಲ್ಲಿ ಏನು ಬಿರಿಯಾನಿ ಇದೆ ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಬಂದು ಬಿರಿಯಾನಿ ತಿನ್ಕೊಳ್ಳೋಣ ಅಂತ ಬಂದೆ. ನಮ್ಮ ಗಿರ್ಮಿಟ್ ಬೇಕಂತ ನೋಡೋಣ ಹೆಂಗಿರುತ್ತೆ, ನೋಡೋಣ ಟೇಸ್ಟ್. ಗಿರ್ಮಿಟ್ ಚೆನ್ನಾಗಿದೆ ಮಮ್ಮಿ, ತುಂಬ ಚೆನ್ನಾಗಿದೆ. ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿ ಫುಡ್ಡು. ನೋಡೋಣ, ಚೆಲ್ಲುತ್ತೆ, ಚೆನ್ನಾಗಿದೆ. ಮಮ್ಮದೇ ಟ್ರಿಪ್, ಥ್ಯಾಂಕ್ ಯು ಮಮ್ಮಿ. ವೆಲ್ಕಮ್. ಸೊ ಮನೆಯವ್ರಿಗೆಲ್ಲರಿಗೂ ಫುಲ್ ಮಸಾಲೆ ದೋಸೆ, ಇಡ್ಲಿ ಅಲ್ಲ ಮಸಾಲೆ ದೋಸೆ ಅವ್ರೊಬ್ಬರೇ ತೊಗೊಂಡಿದ್ದು, ನಾವು ಮನೆಯವ್ರಿಗೆಲ್ಲರಿಗೂ ಇಡ್ಲಿ ವಡೆ. ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ, ಇಷ್ಟೇ ನಾನು ತಿನ್ನೋದು, ಆಯ್ತಾ? ಇಡ್ಲಿ 3 ವಡೆ 1 ಮಸಾಲ. ಓಕೆ, ಥ್ಯಾಂಕ್ ಯು. ಸೊ ಈಗ ಅದು ಪಾರ್ಸಲ್, ಮನೆಗೆ ಹೋಗೋಣ, ತಿನ್ನೋಣ. ಅಲ್ಲಿ ಚಾಟ್ ಶೀಟಲ್ಲಿ ಒಂದು ಮಶ್ರೂಮ್ ಬಿರಿಯಾನಿ ತೊಗೊಂಡೆ, ಅದನ್ನು ನಮ್ಮ ಅಪ್ಪ ಕೊಡ್ತೀನಿ. ಸೊ ಅವ್ರು ತಿನ್ನಲಿ, ನಾನು ಇಡ್ಲಿ ತಿಂತೀನಿ. ಫೈನ್, ಸೂಪರ್ ಫೈನ್. ಹಾಯ್ ಗಾಯ್ಸ್, ಜಸ್ಟ್ ಅಲ್ಲ, ಮನೆಗೆ ಬಂದು ಹೋಟ್ಲಿಂದ ಏನೇನೋ ತಂದಿದ್ವಲ್ಲ ಅದೆಲ್ಲದನ್ನು ತಿಂದು ಮಲಗೋಕ್ಕೆ ಅಂತ ಬಂದೆ. ಇವತ್ತು ಡೇ ಮಾತ್ರ ಫಸ್ಟಾಗಿತ್ತು ನನಗಂತೂ. ತುಂಬ ಅಂದರೆ ತುಂಬ ಜ್ವರ ಇತ್ತು, ಆಗ್ತಾನೆ ಇರಲಿಲ್ಲ ನನ್ನ ಕೈಯಲ್ಲಿ. ಅನಿಸುತ್ತೆ ಒಂದೊಂದು ಸರಿ, ಯಪ್ಪ ಮನುಷ್ಯನಿಗೆ ಏನೇ ಇದ್ರು ದುಡ್ಡು ಕಾಸು ಬ್ಯಾಕ್ಗ್ರೌಂಡು ಸ್ಟ್ರೆಂತು ಏನೇ ಇರಲಿ
ಆರೋಗ್ಯ ಇದ್ದರೆ ಅವನಷ್ಟು ಏನು ಅದೃಷ್ಟವಂತ ಯಾರೂ ಇಲ್ಲ. ಏನೋ ಒಂದು ಕೋಟ್ ಇದೆ ಅಲ್ಲ, ಆರೋಗ್ಯವೇ ಭಾಗ್ಯ ಅಂತ, ಅಷ್ಟೆ. ಅಪ್ಪ ನನಗೆ ಒಂಥರ ಆಗ್ತಾನೆ ಇರಲಿಲ್ಲ. ನನಗೆ ಫುಲ್ ಕೆಮ್ಮು, ತಲೆನೋವು, ಗಂಟ್ಲು ನೋವು, ಜ್ವರ, ತಲೆ ಭಾರ, ಮೈಕೆ ನೋವು ಎಲ್ಲ ಒಟ್ಟಿಗೆ ಬಂದುಬಿಟ್ಟಿತ್ತು. ತುಂಬ ಟ್ರಾವೆಲಿಂಗ್ ಮಾಡಿಬಿಟ್ಟಿದೆ. ಅದರದ್ದು ಟ್ರಾವೆಲಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಇನ್ನು ಎಡಿಟ್ ಮಾಡಬೇಕು. ಸೊ ಮುಂದಿನ ವೀಡಿಯೋದೊಂದಿಗೆ ಬೇಗ ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಲವ್ ಯು ಆಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಯಾರು ಕ್ಲಿಕ್ ಮಾಡಿಲ್ಲ, ಅವು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಣ. ಜೈ ಶ್ರೀರಾಮ್, ಜಯ ಆಂಜನೇಯ. ಲವ್ ಯು. ಬಾಯ್ ಗಾಯ್ಸ್, ಬಾಯ್.